ದಿನಕ್ಕೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ. ಬಸ್ ಆಯ್ತು, ಮೆಟ್ರೋ ಆಯ್ತು, ಇದೀಗ ಹಾಲಿನ ಸರದಿ. ನಂದಿನಿ ಹಾಲಿನ ದರ ಏರಿಸೋದಕ್ಕೆ ಕೆಎಂಎಫ್ ಸಜ್ಜಾಗಿದೆ. ಲೀಟರ್ಗೆ 5 ರೂಪಾಯಿ ಏರಿಕೆಯಾಗೋ ಸಾಧ್ಯತೆ ಇದೆ. ಕೆಲವೇ ಕ್ಷಣಗಳಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮೀಟಿಂಗ್ ನಡೆಯುತ್ತೆ. ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯ್ಕ್ ಮತ್ತು ಅಧಿಕಾರಿಗಳ ಜೊತೆ ಸಭೆ ನಡೆಸಲಿದ್ದಾರೆ. ಬೆಲೆ ಏರಿಕೆ ಆಗೋದು ಪಕ್ಕ, ಆದ್ರೆ ಎಷ್ಟು ಏರಿಕೆ ಮಾಡಬೇಕು ಅನ್ನೋದರ ಬಗ್ಗೆ ಸಭೆಯಲ್ಲಿ ಚರ್ಚೆಯಾಗುತ್ತೆ. ದರ ಏರಿಕೆಗೆ ಆಗ್ರಹಿಸಿ ಕೆಎಂಎಫ್ ಈಗಾಗಲೇ ಸಾಕಷ್ಟು ಒತ್ತಡ ಹಾಕಿದೆ. ದುಬಾರಿ ದುನಿಯಾ ಜನರಿಗೆ ಬರೆ ಮೇಲೆ ಬರೆ ಬೀಳ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಹಾಲಿನ ಏರಿಕೆ ದರ ಎಷ್ಟು ಅನ್ನೋದು ಪ್ರಕಟವಾಗುತ್ತೆ. ಕಳೆದ ವರ್ಷ ಪ್ರತಿ ಲೀಟರ್ 2 ರೂಪಾಯಿ ಏರಿಕೆ ಮಾಡಿತ್ತು ಕೆಎಂಎಫ್. ಈಗ ಲೀಟರ್ಗೆ 5 ರೂಪಾಯಿ ಏರಿಕೆ ಆಗೋದು ಪಕ್ಕ ಅಂತ ಹೇಳಲಾಗ್ತಾ ಇದೆ. ಹಾಲಿನ ದರ ಏರಿಸೋದಕ್ಕೆ ಕೆಎಂಎಫ್ ಸಜ್ಜಾಗಿದೆ. ಸರ್ಕಾರದ ಮುಂದೆ ಇರುವಂತಹ ಪ್ರಸ್ತಾವನೆ 5 ರೂಪಾಯಿಗಿಂತಲೂ ಹೆಚ್ಚು, ಆದ್ರೆ ಕನಿಷ್ಠ 5 ರೂಪಾಯಿ ಆದ್ರೂ ಹೆಚ್ಚಳ ಆಗ್ಲೇಬೇಕು ಅಂತ ಪಟ್ಟು ಹಿಡಿದು ಕೂತಿರೋದ್ರಿಂದ ಫೈನಲಿ ಸಿದ್ದರಾಮಯ್ಯನವರು ಏನ್ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕು. ಕೆಎಂಎಫ್ ಅಧ್ಯಕ್ಷರು ಮತ್ತು ಅಧಿಕಾರಿಗಳ ಜೊತೆ ಸಿಎಂ ಸಭೆ ನಡೆಸಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆಯುವಂತಹ ಸಭೆ. ರೈತರು ಮತ್ತು ಹಾಲು ಒಕ್ಕೂಟಗಳಿಂದ ಸರ್ಕಾರದ ಮೇಲೆ ಒತ್ತಡ ಇದೆ. ಹಾಲಿನ ದರ ಏರಿಕೆ ಆಗಬೇಕು ಅಂತ. ಈಗಿನ ದರ 1 ಲೀಟರ್ ಟೋನ್ಡ್ ಹಾಲು 44 ರೂಪಾಯಿ ಇದೆ. 5 ರೂಪಾಯಿ ಹೆಚ್ಚಳ ಆದ್ರೆ 49 ರೂಪಾಯಿ ಆಗುತ್ತೆ. ಸ್ಪೆಷಲ್ ಹಾಲು 50 ರೂಪಾಯಿ ಇದೆ. 5 ರೂಪಾಯಿ ಹೆಚ್ಚಳ ಆದ್ರೆ 55 ರೂಪಾಯಿಗೆ ಬಂದು ನಿಲ್ಲತ್ತೆ. ಶುಭಂ ಹಾಲು 1 ಲೀಟರ್ 50 ರೂಪಾಯಿ, ದರ ಹೆಚ್ಚಳ ಆದ್ರೆ ಅದು 55 ರೂಪಾಯಿ ತಲುಪತ್ತೆ. ಕನಿಷ್ಠ 5 ರೂಪಾಯಿ ಅಂತೂ ಹೆಚ್ಚಳ ಆಗೋ ಸಾಧ್ಯತೆ ಇದೆ. ಇದ್ರ ಬಗ್ಗೆ ಕೆಲವೇ ಹೊತ್ತಲ್ಲಿ ಸ್ಪಷ್ಟ ನಿರ್ಧಾರ ಏನು ಸರ್ಕಾರದ್ದು ಅನ್ನೋದು ಹೊರಬೀಳಲಿದೆ. ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕೆಲವೇ ಹೊತ್ತಲ್ಲಿ ಸಭೆ ಆರಂಭ ಆಗುತ್ತೆ. ಹಾಲಿನ ದರ ಏರಿಕೆ ಆಗಬೇಕು ಅಂತ ಈಗಾಗಲೇ ಸರ್ಕಾರದ ಮೇಲೆ ಸಾಕಷ್ಟು ಒತ್ತಡ ಇದೆ. ರೈತರು, ಹಾಲು ಒಕ್ಕೂಟಗಳಿಂದ ಒತ್ತಡ ಇದೆ. ಮೊದಲೇ ದುಬಾರಿ ದುನಿಯಾ, ಜನ ಈಗಾಗಲೇ ಕಂಗಾಲಾಗಿದ್ದಾರೆ. ಇದ್ರ ಮಧ್ಯದಲ್ಲಿ ದಿನ ಬೆಳಗಾದ್ರೆ ಹಾಲು ಬೇಕೇ ಬೇಕು. ಮಕ್ಕಳಿಗಾಗ್ಲಿ ದಿನನಿತ್ಯದ ಬಳಕೆಗಾಗ್ಲಿ ಹಾಲಿನ ಅವಶ್ಯಕತೆ ಇರುತ್ತೆ. ಪ್ರತಿ ಲೀಟರ್ಗೆ ಏಕಾಏಕಿ ದಿನ ಬೆಳಗಾದ್ರೆ 5 ರೂಪಾಯಿ ಜಾಸ್ತಿ ಆಗುತ್ತೆ ಅಂದ್ರೆ ಇದು ಗ್ರಾಹಕರಿಗೆ ಹೊರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಈಗಾಗಲೇ ಸಾಕಷ್ಟು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗಿದೆ. ಬಸ್ ಆಯ್ತು, ಮೆಟ್ರೋ ಆಯ್ತು, ಅದ್ರ ಮಧ್ಯದಲ್ಲಿ ದಿನ ಬೆಳಗಾದ್ರೆ ಹಾಲು ಬೇಕೇ ಬೇಕು. ಈ ಹಾಲಿನ ಬೆಲೆಯೇ ಈಗ ಮಿನಿಮಮ್ ಅಂದ್ರೂ 5 ರೂಪಾಯಿ ಜಾಸ್ತಿ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಗ್ರಾಹಕರಿಗೆ ಬಹಳ ದೊಡ್ಡ ಹೊರೆ ಇದು. ಈಗ ಹಾಲು ಒಕ್ಕೂಟ ಅಥವಾ ರೈತರು ಹೇಳ್ತಾ ಇರೋದು ಏನು, ಅವರಿಗಿರುವಂತ ಅನಿವಾರ್ಯತೆ ಏನು? ಸರ್ಕಾರ 5 ರೂಪಾಯಿ ಜಾಸ್ತಿ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ವೇತಾ, ಹಾಲಿನ ದರ ಹೆಚ್ಚಳ ಮಾಡುವ ಬಗ್ಗೆ ಈ ಹಿಂದೆ ಸಿಎಂ ಬಹಿರಂಗವಾಗಿ ಸಭೆಯಲ್ಲಿ ಒಂದು ಸೂಚನೆಯನ್ನ ಕೊಟ್ಟಿದ್ರು. ಅದಾದ ಬಳಿಕ ರೈತ ಒಕ್ಕೂಟಗಳು, ರೈತರು ಮತ್ತೆ ಕೆಎಂಎಫ್ ಕೂಡ ಸರ್ಕಾರದ ಮುಂದೆ ಒಂದು ಪ್ರಸ್ತಾವನೆಯನ್ನ ಇಟ್ಟಿದೆ. ಈಗಾಗಲೇ ಮೇವು ಸೇರಿದಂತೆ ಇತರೆ ವಸ್ತುಗಳ ಬೆಲೆ ಸಾಕಷ್ಟು ಹೆಚ್ಚಳ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಹಾಲಿನ ದರವನ್ನ ಏರಿಕೆ ಮಾಡಬೇಕು ಅನ್ನುವಂತಹ ಒಂದು ಪ್ರಸ್ತಾವನೆಯನ್ನ ಸರ್ಕಾರದ ಮುಂದೆ ಇಟ್ಟಿರುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ. ಅಂದ್ರೆ 1 ಲೀಟರ್ಗೆ ಕನಿಷ್ಠ 10 ರೂಪಾಯಿವರೆಗೂ ದರ ಏರಿಕೆ ಮಾಡಬೇಕು ಅನ್ನುವಂತ ಒಂದು ಪ್ರಸ್ತಾವನೆಯನ್ನ ಸರ್ಕಾರದ ಮುಂದೆ ಹಾಲು ಒಕ್ಕೂಟಗಳು ಮತ್ತೆ ರೈತರು ಹಾಗೂ ಕೆಎಂಎಫ್ ಇಟ್ಟಿರುವಂತದ್ದು. ಅಂದ್ರೆ 10 ರೂಪಾಯಿ ಅಂತಂದ್ರೆ ಇದು ಬಹುತೇಕ ಅತ್ಯಂತ ಹೆಚ್ಚಾಯಿತು ಅಂತಾನೆ ಹೇಳ್ಬೋದು. ಹಾಗಾಗಿ ಕನಿಷ್ಠ ಅಂತಂದ್ರು 5 ರೂಪಾಯಿಯವರೆಗೂ ಆದರೂ ಕೂಡ ಹಾಲಿನ ದರವನ್ನ ಹೆಚ್ಚಳ ಮಾಡಬೇಕು ಅನ್ನುವಂಥದ್ದು ಸದ್ಯಕ್ಕೆ ಇದೀಗ ಸರ್ಕಾರದ ಮುಂದೆ ಇರುವಂತಹ ಒಂದು ಪ್ರಸ್ತಾಪ. ಇದೀಗ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸಿಎಂ ನಿವಾಸ ಕಾವೇರಿಯಲ್ಲಿ ಒಂದು ಸಭೆ ಆರಂಭ ಆಗಲಿದೆ. ಈ ಒಂದು ಸಭೆಯಲ್ಲಿ ಪಶುಸಂಗೋಪನಾ ಸಚಿವರಾದಂತಹ ವೆಂಕಟೇಶ್, ಸಹಕಾರ ಸಚಿವರಾದಂತಹ ರಾಜಣ್ಣ ಹಾಗೂ ಹಾಲಿನ ಒಕ್ಕೂಟಗಳು ಕೂಡ ಈ ಒಂದು ಸಭೆಯಲ್ಲಿ ಭಾಗವಹಿಸಲಿವೆ. ಒಟ್ಟಾರೆಯಾಗಿ ಇತರೆ ವಿಚಾರಗಳ ಜೊತೆಯಲ್ಲಿ ಹಾಲಿನ ದರ ಏರಿಕೆಯ ವಿಚಾರದ ಬಗ್ಗೆ ಕೂಡ ಈ ಒಂದು ಭೀಮಾ ನಾಯಕ್ ಹೋಗ್ತಾ ಇದ್ದಾರೆ. ಈಗಷ್ಟೇ ಕೆಎಂಎಫ್ ಅಧ್ಯಕ್ಷರಾದಂತಹ ಭೀಮಾ ನಾಯಕ್ ಅವರು ಸಿಎಂ ಮನೆಗೆ ಈಗಷ್ಟೇ ಆಗಮಿಸಿರುವಂತದ್ದು. ಇನ್ನು ಕೆಲವೇ ಹೊತ್ತಿನಲ್ಲಿ ಈ ಒಂದು ಸಭೆ ಆರಂಭ ಆಗಲಿದೆ. ಈ ಒಂದು ಸಭೆಯಲ್ಲಿ ಬಹಳ ಸ್ಪಷ್ಟವಾಗಿ ಹಾಲಿನ ದರವನ್ನ ಎಷ್ಟು ಹೆಚ್ಚಳ ಮಾಡಬೇಕು ಅನ್ನುವುದರ ಬಗ್ಗೆ ಒಂದು ತೀರ್ಮಾನವನ್ನ ತೆಗೆದುಕೊಳ್ತಾ ಇದ್ದಾರೆ. ಈಗಾಗಲೇ ನೀವು ಹೇಳಿದ ಹಾಗೆ ಒಂದಾದ ಮೇಲೊಂದರಂತೆ ಬೆಲೆ ಏರಿಕೆಯ ಬಿಸಿ ಗ್ರಾಹಕರಿಗೆ ತಟ್ತಾ ಇದೆ. ಇದೀಗ ಹಾಲಿನ ಸರದಿ. ಹಾಲು
ಬಹುತೇಕ ಎಲ್ರಿಗೂ ಬೇಕಾಗಿರುವಂತಹ ಒಂದು ವಸ್ತು. ಹಾಗಾಗಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ CM ನಿವಾಸ ಕಾವೇರಿಯಲ್ಲಿ ಈ ಒಂದು ಸಭೆ ಆರಂಭ ಆಗಲಿದೆ. ಈಗಾಗಲೇ ಒಕ್ಕೂಟಗಳ ಸದಸ್ಯರು ಸೇರಿದಂತೆ KMFನ ಭೀಮಾ ನಾಯಕ್ ಅವರು ಕೂಡ ಇದೀಗ ಈ ಒಂದು ಸಭೆಗೆ ಆಗಮಿಸಿದ್ದಾರೆ. ಈಗ ಸಭೆ ಆರಂಭ ಆಗಲಿದೆ. ಈ ಒಂದು ಸಭೆಯಲ್ಲಿ ಹಾಲಿನ ದರವನ್ನ ಎಷ್ಟು ಹೆಚ್ಚಳ ಮಾಡಬೇಕು ಅನ್ನೋದರ ಬಗ್ಗೆ ಒಂದು ಸ್ಪಷ್ಟ ತೀರ್ಮಾನ ಹೊರಬೀಳಲಿದೆ. ಶ್ವೇತಾ, ಓಕೆ, ಈಗ ಒತ್ತಡ ಇದೆ ಹಾಲಿನ ದರ ಏರಿಕೆ ಮಾಡಬೇಕು ಅಂತ. ಸರ್ಕಾರದ ಮುಂದೆ ಇರುವಂತಹ ಪ್ರಸ್ತಾವನೆ 5 ರೂಪಾಯಿಗಿಂತ ಹೆಚ್ಚು, 10 ರೂಪಾಯಿ ಆದ್ರೂ ಜಾಸ್ತಿ ಮಾಡಬೇಕು ಅಂತ. ಬಟ್ ಕಳೆದ ಬಾರಿ ಹಾಲಿನ ದರ ಹೆಚ್ಚಳ ಅಂತ ವಿಷಯ ಹೊರಗಡೆ ಬಂದಾಗ್ಲೇನೆ ಬಹಳ ವಿರೋಧ ವ್ಯಕ್ತವಾಯಿತು, ಅಲ್ಲಿಗೆ ಸರ್ಕಾರ ಕೂಡ ಸೈಲೆಂಟ್ ಆಯ್ತು. ಬಟ್ ಈ ಬಾರಿಯೂ 5 ರೂಪಾಯಿ ಹೆಚ್ಚಳ ಅನ್ನೋದು ಗ್ರಾಹಕರಿಗೆ ಹೊರೆ ಆಗತ್ತೆ. ಹಾಗಾಗಿ CM ಇದಕ್ಕೇನಾದ್ರೂ ಪರ್ಯಾಯ ದಾರಿಯನ್ನ ಕಂಡು ಹಿಡಿಬಹುದಾ, ಅಥವಾ ಹೆಚ್ಚಳ ಮಾಡೋದ್ರ ಬಗ್ಗೆಯೇ ಸರ್ಕಾರ ಯೋಚನೆ ಮಾಡ್ತಾ ಇದೆಯಾ, ಅಥವಾ ಮುಂದೂಡಬಹುದಾ, ಹೇಗೆ? ಪರ್ಯಾಯ ದಾರಿ ಅನ್ನೋದನ್ನ ಹೇಳೋದಕ್ಕೆ ಆಗೋದಿಲ್ಲ ಶ್ವೇತಾ. ಯಾಕೆ ಅಂತಂದ್ರೆ ಒಂದು ಕಡೆ ದರ ಹೆಚ್ಚಳ ಅನ್ನೋದು ಗ್ರಾಹಕರಿಗೆ ಹೊರೆ ಆಗುತ್ತೆ ಅನ್ನೋದು ನಿಜ ಆದರೂ ಕೂಡ ಈ ಒಂದು ದರ ಏರಿಕೆಯಿಂದ ಅನುಕೂಲ ಆಗುವಂಥದ್ದು ರೈತರಿಗೆ ಅನ್ನುವಂಥದ್ದು ಕೂಡ ಸರ್ಕಾರದ ಮುಂದೆ ಇರುವಂತಹ ಒಂದು ಪರಿಹಾರ, ಅಂದ್ರೆ ಅದನ್ನ ಹೇಳುವಂತಹ ಒಂದು ವಿಧಾನ ಆಗಿದೆ. ಹಾಗಾಗಿ ದರ ಹೆಚ್ಚಳ ಗ್ರಾಹಕರಿಗೆ ಶಾಕ್ ಆದ್ರೆ ರೈತರಿಗೆ ಅನುಕೂಲ ಆಗುತ್ತೆ. ಯಾಕೆ ಅಂತಂದ್ರೆ ಈಗಾಗಲೇ ಮೇವು ಸೇರಿದಂತೆ ಇತರ ವಸ್ತುಗಳ ಬೆಲೆ ಹೆಚ್ಚಳ ಆಗಿರೋದ್ರಿಂದ ಈ ಒಂದು ಬೆಲೆ ಏರಿಕೆ ಅನಿವಾರ್ಯ. ಬೆಲೆ ಏರಿಕೆ ನೇರವಾಗಿ ರೈತರಿಗೆ ಹೋಗುತ್ತೆ, ಅದು ರೈತರಿಗೆ ಅನುಕೂಲ ಅನ್ನುವಂಥ ರೀತಿಯಲ್ಲಿ ಸರ್ಕಾರ ಕೂಡ ಕ್ಲೈಮ್ ಮಾಡೋದಕ್ಕೆ ಸಿದ್ಧತೆಯನ್ನು ನಡೆಸಿದೆ. ಹಾಗಾಗಿ ಒಬ್ಬರಿಗೆ ಲಾಭ ಆದರೆ ಮತ್ತೊಬ್ಬರಿಗೆ ನಷ್ಟ ಆಗಲೇಬೇಕು. ಈಗ ರೈತರಿಗೆ ಲಾಭ ಆಗಬೇಕು ಅಂತಂದ್ರೆ ಗ್ರಾಹಕರು ಆ ಒಂದು ಬೆಲೆ ಏರಿಕೆಯ ಒಂದು ಶಾಖನ್ನ ಭರಿಸಲೇಬೇಕು ಅನ್ನುವಂಥದ್ದು ಸರ್ಕಾರದ ಮುಂದಿರುವಂತಹ ಒಂದು ಪರಿಹಾರೋಪಾಯ ಅಂತ ಹೇಳ್ಬೋದು. ಹಾಗಾಗಿ ಬಹುತೇಕ 10 ರೂಪಾಯಿವರೆಗೂ ಒಂದು ಲೀಟರ್ಗೆ ಬೆಲೆ ಏರಿಕೆ ಆಗಬೇಕು ಅನ್ನುವಂಥ ಒಂದು ಪ್ರಸ್ತಾವನೆಯನ್ನು ಏನು KMF ಸಲ್ಲಿಸಿದೆ, ಅದಕ್ಕೆ ಒಂದು ಕನಿಷ್ಠ ಅಂತಂದ್ರೆ 5 ರೂಪಾಯಿವರೆಗಾದ್ರೂ ಸರ್ಕಾರ ಏರಿಸೋದಕ್ಕೆ ಒಂದು ಸಿದ್ಧತೆಗಳನ್ನ ನಡೆಸಿದೆ ಅಂತ ಹೇಳ್ಬೋದು. ಶ್ವೇತಾ, ಎಸ್, ಥ್ಯಾಂಕ್ ಯು ಸುರೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.